ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊಟ್ಟೆನಲ್ಲಿ ಆರೋಗ್ಯಕರವಾದ ಪ್ರೋಟೀನ್ ಮೂಲ ಇದೆ, ತೂಕ ನಿರ್ವಹಣೆ ಇದೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ. ಈಗ ಈರುಳ್ಳಿ, ತೆಂಗಿನಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಉರ್ಗಡ್ಲೆ, ಒಂದು ಕಡ್ಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ಮೆಲ್ ಚೆನ್ನಾಗಿರಲಿ ಅಂತ. ತುಂಬ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡಿ. ಇದೇ ರೀತಿ ನಾನೆಲ್ಲ ಈಗ ಖಾರ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿ ಹಾಕತ್ತಾಯಿದ್ದೀನಿ. ಇದೇ ರೀತಿ ನಾನೆಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದ ದಯಮಾಡಿ ಕಮೆಂಟ್ ಕೂಡ ಮಾಡ್ಬೋದು. ಈಗ ನಾನು ರುಬ್ಬೋದಕ್ಕೆ ತೆಂಗಿನಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ದಪ್ಪಾಗಿ ಹೆಚ್ಚಿರೋ ಈರುಳ್ಳಿನೂ ಕೂಡ ತೊಗೋತಾಯಿದ್ದೀನಿ. ಈಗ ನೋಡಿ, ಮಸಾಲೆ, ಚಕ್ಕೆ, ಲವಂಗ, ಒಂದು ಮರಾಠಿ ಮೊಗ್ಗು, ಒಂದು ಅನಾನಸು ಒಂದು ಎಲೆ ಎಲ್ಲ ತೊಗೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಂಬಾರು ಗಟ್ಟಿ ಬರಬೇಕಲ್ಲ ಲೈಟಾಗಿ, ಅದಕ್ಕೇ. ಮತ್ತು ನಾನು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ತೀನಿ, ಇದು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಕಟ್ ಮಾಡಿ ಹಾಕೋದ್ರಿಂದ ಅದು ರುಬ್ಬಕ್ಕೆ ಸವಿಯಬೇಕಲ್ಲ, ಅದಕ್ಕೋಸ್ಕರನೇ. ಅದಕ್ಕೆ ನುಣ್ಣಗಾಗಲಿ ಖಾರ ಅಂದ್ಬಿಟ್ಟು ಸ್ವಲ್ಪ ಉರ್ಗಡ್ಲೆಯನ್ನು ಕೂಡ ಹಾಕ್ತೀನಿ. ಎಲ್ಲ ನೀಟಾಗಿ ಹಾಕ್ಕೊಂಡು ನೀರು ಸೇರಿಸ್ಕೊಳ್ಳೋಣ. ಜಾಸ್ತಿ ಆಯಿತು ಅನಿಸುತ್ತೆ ಜಾರ್ಗೆ, ಸ್ವಲ್ಪ ತೆಗೆದಿಟ್ಕೊಂಡು ನೋಡಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ, ರುಬ್ಬಾಯಿತು. ಈಗ ಖಾರದ ಪುಡಿನೂ ಕೂಡ ಸಾಂಬಾರು ಪೌಡ್ರ್ ಇದ್ದರೆ ಬೇಳೆ ಸಾಂಬಾರು ಪೌಡ್ರು ಅದನ್ನು ಕೂಡ ಸೇರಿಸಿದ್ದೀನಿ. ಈಗ ನೋಡಿ ರುಬ್ಬ ಎಲ್ಲ ಆಗಿದೆ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಕೊಬ್ಬರಿ ಎಣ್ಣೆ. ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ತೂಕ ನಿರ್ವಹಣೆಗೂ ಕೂಡ ಈ ಮೊಟ್ಟೆನ ಯೂಸ್ ಮಾಡ್ತಾರೆ. ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆದುಳಿನ ಕಾರ್ಯ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಮೆದುಳಿಗೂ ಒಳ್ಳೆಯದಂತೆ ಮೊಟ್ಟೆ. ಈಗ ನಾವು ರುಬ್ಬಿರೋ ಮಸಾಲೆನ, ಹಸಿ ಮಸಾಲೆ 2 ಬ್ಯಾಚು ರುಬ್ಬಿದೆ ನಾನು, ಜಾಸ್ತಿ ಆಯಿತು ಜಾರಿಗೆ ಅಂತ. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಇವಾಗ ಫ್ರೈ ಮಾಡೋಣ. ಇದನ್ನು ಅನ್ನ, ಮುದ್ದೆ, ರೈಸು, ಮುದ್ದೆ ಮತ್ತು ಚಪಾತಿ, ಪೂರಿ, ರೊಟ್ಟಿ ಇವ್ರ ಜೊತೆಲೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ನಾವು ಎಲ್ಲ ನೀಟಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಆಗಿದೆ, ಸ್ವಲ್ಪ ಆಗ್ತಾಯಿದೆ. ಜೊತೆಗೆ ಜಾರನ್ನ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ನೀರು ತೊಳೆದುಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗೆಲ್ಲ ಹದವಾಗಿ ಆಗಿದೆ ಕರೆಕ್ಟಾಗಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀಟಾಗಿ ಒಂದು ಕಡೆ ಎಲ್ಲನೂ ತಳೆ ಹಿಡಿದಂಗೆ, ಸ್ವಲ್ಪ ಗ್ರೇವಿ ಮಾಡ್ತೀವಲ್ಲ ಹಾಗಾಗಿ ಅದು ತಳೆ ಹಿಡಿಯೋ ಚಾನ್ಸ್ ಇರುತ್ತೆ ಜಾಸ್ತಿ ಇದು ಉರಿ ಆದರೆ. ಈಗ ನಾನು ಕಟ್ ಮಾಡಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊತಾಯಿದ್ದೀನಿ. ಇವಾಗ ನಾನು ಒಂದು ಬೌಲ್ಗಳಿಗೆಲ್ಲ ಮೊಟ್ಟೆನ ಹೊಡೆದು ಇಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಎಲ್ಲ ಲೋ ಫ್ಲೇಮಲ್ಲಿ ಇರಲಿ ಗ್ಯಾಸು. ನಾನು 8 ಮೊಟ್ಟೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹಾಕೋಬೋದು. ಇವಾಗ ನೋಡಿ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಹೆಲ್ತಿ ಕೂಡ ಇದು. ಪ್ರೋಟೀನ್, ಜೀವಸತ್ವಗಳು ಹೆಚ್ಚಾಗಿದೆ. ಖನಿಜಾಂಶಗಳು ಕೂಡ ಮೊಟ್ಟೆನಲ್ಲಿ, ಎಗ್ನಲ್ಲಿ ಜಾಸ್ತಿ ಇದೆ. ಹಾಗೆ ನೋಡಿ ಎಲ್ಲ ನೀಟಾಗಿ ಆಗಿದೆ, ಸೂಪರಾಗಿದೆ, ಪೌಷ್ಟಿಕ ಆಹಾರವಾಗಿದೆ ಇದು. ಸ್ನಾಯುಗಳ ಬೆಳವಣಿಗೆಗೆ, ಕಣ್ಣಿನ ಆರೋಗ್ಯಕ್ಕೆ, ತೂಕ ನಿರ್ವಹಣೆಗೆ ಅತ್ಯುತ್ತಮವಾಗಿದೆ. ಈಗ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ತಟ್ಟೆಗೆ ಹಾಕೊಳ್ಳೋಣ.
ನೋಡಿ, ವಾವ್, ಸೂಪರಾಗಿದೆ. ನೋಡ್ತಾಯಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ತಿನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡಿರೋ ವೀಡಿಯೋಗಳು ತಮ್ಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.